ತಲೆ ತುಂಬ ಬಿಳಿ ಕೂದಲಾಗೋಗಿದೆ, ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು, ಒಂದು ಫಂಕ್ಷನಿಗೆ ಹೋಗಬೇಕು, ಒಂದು 5-10 ನಿಮಿಷದಲ್ಲಿ ನಾವು ಹೇರ್ ಡೈ ಹಚ್ಕೊಂಡು ಅದನ್ನು ಒಣಗಿಸ್ಕೊಂಡು ಜೊತೆಗೆ ನಾವು ಹೇರ್ ವಾಶ್ ಮಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸಮಯ ಇಲ್ಲ ಅಂತ ಅಂದ್ಕೊಳ್ಳೋರು ಖಂಡಿತವಾಗ್ಲೂ ಈ ಒಂದು ಸಣ್ಣ ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ. 5 ಅಥವಾ 10 ಸೆಕೆಂಡಿನಲ್ಲಿ ನಿಮ್ಮ ಎಷ್ಟೇ ತಲೆಯಲ್ಲಿ ಬಿಳಿ ಕೂದಲಿದ್ರೂ ಕೂಡ ಅದನ್ನು ಆರಾಮಾಗಿ ಕವರ್ ಮಾಡ್ಕೋಬೋದು, ಕಪ್ಪಾಗಿಸ್ಕೋಬೋದು. ಜೊತೆಗೆ ಅದು ಸ್ವಲ್ಪ ಕೂಡ ನಿಮಗೆ ಬಟ್ಟೆಗೆ ಅಂಟೋದಿಲ್ಲ, ಜೊತೆಗೆ ಕಿರಿಕಿರಿ ಆಗೋದಿಲ್ಲ. ಬೆವರು ಬಂದರೆ ಅದು ಮುಖದ ಮೇಲೆ ಅಥವಾ ಸ್ಕಿನ್ನಿಗೆ ಅಂಟೋದಿಲ್ಲ, ಇಳಿಯೋದಿಲ್ಲ, ಬಟ್ಟೆಗೆ ಅಂಟೋದಿಲ್ಲ. ತಲೆ ಮೇಲೆ ನೀವು ನೀರು ಹಾಕ್ಕೊಂಡ್ರೂ ಕೂಡ ಅದು ಸ್ವಲ್ಪ ಕೂಡ ನಿಮ್ಮ ಕೈಗೆ, ಸ್ಕಿನ್ನಿಗೆ, ಬಟ್ಟೆಗೆ ಎಲ್ಲೂ ಅಂಟೋದಿಲ್ಲ. ಅಷ್ಟು ಅದು ನೀಟಾಗಿ ನಿಮ್ಮ ಕೂದಲಿಗೆ ಅಂಟ್ಕೊಳ್ಳುತ್ತೆ, ಒಳ್ಳೆ ಕಪ್ಪು ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೂಡ ಅದರ ಬಣ್ಣ ಅನ್ನೋವಂಥದ್ದು ಆಚೆ ಈಚೆ ಆಗೋದಿಲ್ಲ, ಅಷ್ಟು ನೀಟಾಗಿ ಒಂದು ಒಳ್ಳೆ ಕಾಡಿಗೆ ಇಷ್ಟು ಕಡು ಕಪ್ಪು ಬಣ್ಣವನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ. ಹಾಗಾದರೆ ಕೂದಲನ್ನು ನ್ಯಾಚುರಲ್ ಆಗಿ ಒಂದು 5-10 ಸೆಕೆಂಡಲ್ಲಿ ಯಾವ ರೀತಿಯಾಗಿ ಕಪ್ಪಾಗಿಸ್ಕೊಳ್ಳೋದು, ಆ ಒಂದು ಟ್ರಿಕ್ಸ್ ಏನು ಅಂಥೇಳಿ ನೋಡ್ಕೊಂಡು ಬರೋಣ. ಈ ರೀತಿ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗಾದರೆ ಆ ಒಂದು ಸಿಂಪಲ್ ಟ್ರಿಕ್ಸ್ ಏನು ಅಂಥೇಳಿ ನೋಡ್ಕೊಂಡು ಬರೋಣ. ನೋಡಿ, ಈ ಒಂದು ತುಂಬ ಸಿಂಪಲ್ಲಾಗಿ ಸೂಪರಾಗಿ ವರ್ಕ್ ಆಗುವಂಥ ಈ ಒಂದು ಮನೆಮದ್ದು ಅಥವಾ ನ್ಯಾಚುರಲ್ ಇನ್ಸ್ಟೆಂಟ್ ಹೇರ್ ಡೇಯನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಬೇಕಾಗಿರೋವಂಥದ್ದು ತೆಂಗಿನ ನಾರು. ಅಂದರೆ ನಾವು ಕಾಯಿಗಳನ್ನೆಲ್ಲ ಒಡ್ಕೊಂಡಾಗ ಅದರ ತುದಿ ಭಾಗ ಏನಿರುತ್ತೆ, ಆ ತೆಂಗಿನ ಚಿಪ್ಪಿನ ತುದಿ ಭಾಗ ನೋಡಿ ಈ ರೀತಿ ಇರುತ್ತಲ್ಲ, ಅದನ್ನು ನಾನಿಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇದರಿಂದ ಒಂದು ಸೂಪರಾಗಿರುವಂಥ ಹೇರ್ ಡೇನ ನಾವು ರೆಡಿ ಮಾಡ್ಕೊಳ್ಬೋದು. ಇದನ್ನು ಬಿಸಿಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ನಾನಿಲ್ಲಿ ಒಂದು 4-5 ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಜೊತೆಗೆ ಇದರಲ್ಲಿ ಇರುವಂಥ ಒಂದು ನ್ಯಾಚುರಲ್ ಆಯಿಲ್ ಏನಿರುತ್ತೆ ಅದು ಕೂದಲಿಗೆ ಒಳ್ಳೆ ಶೈನಿಂಗನ್ನು ನೀಡುತ್ತೆ. ಜೊತೆಗೆ ಆ ಒಂದು ಕಪ್ಪು ಬಣ್ಣ ಏನಿರುತ್ತೆ ಅದು ಗಾಢವಾಗಿ ಆಗೋ ರೀತಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಬಾದಾಮಿ ಮತ್ತು ಈ ಒಂದು ತೆಂಗಿನ ನಾರು ಏನಿತ್ತು ಅದನ್ನು ನಾನು ಈ ರೀತಿ ಕಪ್ಪು ಬಣ್ಣಕ್ಕೆ ಬರೋವರೆಗೂ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಇದಾಗಿದೆ. ಈಗ ಇದನ್ನು ನಾನು ಕಂಪ್ಲೀಟಾಗಿ ತಣ್ಣಗಾಗಬೇಕೀಗ, ಅಲ್ಲಿ ತನಕ ಹಾಗೆ ಬಿಡ್ತೀನಿ. ಒಂದು 5-10 ನಿಮಿಷ ಹೀಗೆ ಬಿಟ್ಬಿಡೋಣ. ನೋಡಿ, ಇದು ರೆಡಿಯಾಗಿದೆ. ಈಗ ನೋಡಿ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾಗಿರುವಂಥ ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈ ಒಂದು ಮಿಶ್ರಣವನ್ನು ನಾವು ಸಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳುವಂಥ ಸಮಯದಲ್ಲಿ ನಾವೇನು ಹಾಕ್ಕೊಂಡಿರ್ತೀವಲ್ಲ ಆ ಪದಾರ್ಥ ಎಲ್ಲನೂ ಆ ಮಿಕ್ಸಿ ಜಾರಿನ ಮುಚ್ಚಳಕ್ಕೆ ಅಂಟ್ಕೊಂಡ್ಬಿಡತ್ತೆ ಪೌಡರ್ ಬಂದು. ಹಾಗಾಗಿ ಈ ರೀತಿ ಒಂದು ಚಿಕ್ಕ ಪೇಪರನ್ನು ಹಾಕಿ ನಾವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ನೋಡಿ ನಮಗೆ ಸ್ವಲ್ಪ ಕೂಡ ಪೌಡರ್ ವೇಸ್ಟ್ ಆಗೋದಿಲ್ಲ, ಜೊತೆಗೆ ಆ ಮಿಕ್ಸಿ ಜಾರಿನ ಮುಚ್ಚಳ ಕೂಡ ಹಾಳಾಗೋದಿಲ್ಲ, ತುಂಬ ಕಪ್ಪಾಗಿಬಿಡತ್ತೆ, ಆ ರೀತಿ ಆಗೋದಿಲ್ಲ. ಜೊತೆಗೆ ಇಲ್ಲಿ ಸ್ವಲ್ಪ ಪೌಡರ್ ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ, ಯಾಕಂದರೆ ನಾವು ಮಾಡ್ಕೊಳ್ಳೋದೇ ಸ್ವಲ್ಪ, ಅದು ಇಲ್ಲಿ ಮಿಕ್ಸಿ ಜಾರಿನ ಮುಚ್ಚಳಕ್ಕೆಲ್ಲ ಅಂಟ್ಕೊಂಡ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ. ನೋಡಿ, ಸ್ವಲ್ಪ ಕೂಡ ಅಂಟಿಲ್ಲ. ಇದು ತುಂಬ ನೈಸಾಗಿ ನಾವು ಸಾಧ್ಯ ಆದಷ್ಟು ನೈಸಾಗಿ ನಾವಿಲ್ಲಿ ಪೌಡರ್ ಮಾಡ್ಕೊಳ್ಬೇಕು. ನಾವಿಲ್ಲಿ ತೆಂಗಿನ ನಾರಿನ ಜೊತೆಗೆ ಒಂದಷ್ಟು ಬಾದಾಮಿ ಕೂಡ ಹಾಕ್ಕೊಂಡಿದ್ವಲ್ಲ, ಅದರಿಂದ ಈ ಒಂದು ನಮ್ಮ ಇನ್ಸ್ಟೆಂಟ್ ಡೈಯಿಗೆ ಒಂದು ಒಳ್ಳೆಯ ಒಂದು ಬಣ್ಣ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೋಡಿ, ಈ ರೀತಿ ನಾವು ಪೌಡರ್ ಮಾಡ್ಕೊಂಡಾಗ ನ್ಯಾಚುರಲ್ ಆಯಿಲ್ ಅನ್ನುವಂಥದ್ದು ಬಿಟ್ಕೊಂಡಿರುತ್ತೆ, ಬಾದಾಮಿನಲ್ಲಿ ಇರುವಂಥ ಒಂದು ನ್ಯಾಚುರಲ್ ಆಯಿಲು ಬಿಟ್ಕೊಂಡಿರುತ್ತೆ, ಅದು ಕೈ ಕೂಡ ಅಂಟ್ಕೊಳ್ಳುತ್ತೆ. ಇದನ್ನು ನಾವು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲಿಗೆ ಒಳ್ಳೆ ಶೈನಿಂಗ್ ಅನ್ನೋದು ಬರ್ತಾ ಹೋಗುತ್ತೆ. ನೋಡಿ, ಮಾಡ್ಕೊಂಡಿರುವಂಥ ಪೌಡರನ್ನು ನಿಮಗೆ ಎಷ್ಟು ಬೇಕೋ, ಎಷ್ಟು ವೈಟ್ ಹೇರ್ಸ್ ಇದೆ, ರೂಟ್ಸಿಗೆ ಮಾತ್ರ ಹಚ್ಕೋಬೇಕು ಅಥವಾ ತುಂಬ ತಲೆ ತುಂಬ ಹಚ್ಕೋಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ, ರೂಟ್ಸಿಗೆ ಅಂದರೆ ಕಡಿಮೆ ತೊಗೋಬೋದು. ನಾನಿಲ್ಲಿ ಒಂದು ಅಥವಾ 1/4 ಟೀ ಸ್ಪೂನಷ್ಟು ಪೌಡರನ್ನು ತೊಗೋತಾ ಇದ್ದೀನಿ. ನಾನಿಲ್ಲಿ ರೂಟ್ಸಿಗೆ ಮಾತ್ರ ಹಚ್ಕೋತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ಉಳಿದಿರೋ ಅಂಥದ್ದನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಅದನ್ನು ಮತ್ತೆ ಬೇಕಾದಾಗ ನೀವು ಬಳಸ್ಕೊಳ್ಬೋದು. ನಾವು ಈ ಒಂದು ಡೈಯನ್ನು ಇನ್ಸ್ಟೆಂಟಾಗಿ ಮಾಡ್ಕೋತಾ ಇದ್ದೀವಿ, ಜೊತೆಗೆ ನಮಗೆ ವಾಶ್ ಮಾಡೋಷ್ಟು ಸಮಯ ಇಲ್ಲ, ಹಾಗಾಗಿ ಇದನ್ನು ಅಪ್ಲೈ ಮಾಡ್ಕೊಂಡು ಹಾಗೆ ಬಿಟ್ಕೋಬೇಕು. ಆಯಿಲೆಲ್ಲ ಹಾಕ್ಕೊಳ್ಳೋದ್ರಿಂದ ಅದು ತುಂಬ ತಲೆಯೆಲ್ಲ ಅಂಟಾಗಿಬಿಡತ್ತೆ, ಜಿಡ್ಡಾಗಿಬಿಡತ್ತೆ, ಜೊತೆಗೆ ಅದು ಬಟ್ಟೆಗೆಲ್ಲ ಅಂಟತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ವ್ಯಾಸ್ಲಿನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧದಿಂದ 3/4 ಟೀ ಸ್ಪೂನಷ್ಟು ವ್ಯಾಸ್ಲಿನ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಪೌಡರ್ ನೀವು ಎಷ್ಟು ತೊಗೊಂಡಿದ್ದೀರೋ ನೋಡಿಕೊಂಡು ವ್ಯಾಸ್ಲಿನನ್ನು ತೊಗೊಳ್ಳಿ. ಈ ವ್ಯಾಸ್ಲಿನ್ ಹಾಕ್ಕೊಳ್ಳೋದ್ರಿಂದ ಕೈಗೆ ಅಂಟೋದಿಲ್ಲ, ಜೊತೆಗೆ ತಲೆಯಲ್ಲಿ
ಅದು ಹಾಗೇ ಇರುತ್ತೆ, ಕೂದಲಲ್ಲಿ ನೀಟಾಗಿರುತ್ತೆ. ಜೊತೆಗೆ ಕೂದಲು ಅಂಟಂಟು ರೀತಿ ನಿಮಗೆ ಅನಿಸೋದೇ ಇಲ್ಲ, ಜೊತೆಗೆ ಬಟ್ಟೆಗೆಲ್ಲ ಅಂಟೋದಿಲ್ಲ, ಕೈಗೆ ಅಂಟೋದಿಲ್ಲ, ನೀಟಾಗಿರುತ್ತೆ. ಜೊತೆಗೆ ಅದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಒಂದು 5 ನಿಮಿಷ ಹಾಕಿ ಬಿಟ್ಟು ಅದು ಡ್ರೈ ಆಗ್ತಿದ್ದಂಗೆ ನೀವು ನೀಟಾಗಿ ತಲೆಯನ್ನು ಬಾಚ್ಕೊಳ್ಳೋದ್ರಿಂದ ಅದು ನೀಟಾಗಿ ಕೂರುತ್ತೆ. ಜೊತೆಗೆ ನಿಮಗೆ ಯಾವ ರೀತಿ ನೀವು ಹೇರ್ ವಾಶ್ ಮಾಡಿದಾಗ ಕೂದಲು ಡ್ರೈ ಆಗಿರುತ್ತಲ್ಲ ಅದೇ ರೀತಿಯಾಗಿರುತ್ತೆ. ಸ್ವಲ್ಪ ಕೂಡ ನಿಮ್ಮ ಕೈಗಾಗಲಿ ಅಥವಾ ಬಾಚಣಿಗೆಗಾಗಲಿ ಬಟ್ಟೆಗಾಗಲಿ ಸ್ವಲ್ಪ ಕೂಡ ಈ ಒಂದು ಕಲರ್ ಅನ್ನುವಂಥದ್ದು ಅಂಟೋದಿಲ್ಲ. ಅಷ್ಟು ನೀಟಾಗಿ ಈ ಒಂದು ಬಣ್ಣ ಅನ್ನುವಂಥದ್ದು ನಿಮ್ಮ ಕೂದಲಲ್ಲಿ ಹಾಗೇ ಇರುತ್ತೆ. ಹಾಗಾಗಿ ನಾನಿಲ್ಲಿ ವ್ಯಾಸ್ಲಿನನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಸಮಯ ಬೇಕಾದರೂ ಈ ಒಂದು ಡೈಯನ್ನು ತಲೆನಲ್ಲಿ ಹಾಗೆ ಕೂಡ ಇಟ್ಕೋಬೋದು, ಏನೂ ತೊಂದರೆ ಅಥವಾ ಸೈಡ್ ಎಫೆಕ್ಟ್ಸು ಏನೂ ಆಗೋದಿಲ್ಲ. ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೀವು ಅನ್ಕೋಬೋದು ನಮಗೆ ತುಂಬ ಸ್ವೆಟ್ ಆಗುತ್ತೆ ತಲೆಯಲ್ಲಿ, ಅಥವಾ ತಲೆಗೆ ಸ್ವಲ್ಪ ನೀರು ತಾಗಿದ್ರೂ ಕೂಡ ಇದು ಮುಖದ ಮೇಲೆಲ್ಲ ಬಣ್ಣ ಹಾಗೆ ಇಳಿಯುತ್ತೆ, ಅಥವಾ ಕಲರ್ ಹೋಗುತ್ತೆ, ಬಟ್ಟೆ ಮೇಲೆಲ್ಲ ಅಂಟತ್ತೆ ಅಂಥೇಳಿ ನೋಡ್ಬೋದು. ಇಲ್ಲಿ ನಾನು ಕೈಗೆ ಅಪ್ಲೈ ಮಾಡಿ ಇದ್ರ ಮೇಲೆ ನೀರು ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಸ್ವಲ್ಪ ಕೂಡ ಆ ಒಂದು ಕಲರ್ ಅನ್ನುವಂಥದ್ದು ನೀರಲ್ಲಿ ಬಿಟ್ಟಿಲ್ಲ, ಅಷ್ಟು ನೀಟಾಗಿ ಕೈಯಲ್ಲಿ ಹಾಗೇ ಉಳಿದಿದೆ. ಇದು ಅಪ್ಲೈ ಮಾಡುವಂಥ ಸಮಯದಲ್ಲಿ ನೀಟಾಗಿ ಹಚ್ಕೊಂಡ್ಬಿಟ್ರೆ ಆಯಿತು, ಎಲ್ಲೂ ನಿಮಗೆ ಒಂದು ಬಣ್ಣ ಅನ್ನುವಂಥದ್ದು ಬಿಡೋ ರೀತಿ ಆಗೋದೇ ಇಲ್ಲ, ಅಷ್ಟು ನೀಟಾಗಿ ಕೂದಲಿಗೆ ಇದು ಅಂಟ್ಕೊಳ್ಳುತ್ತೆ. ನೋಡಿ, ನಾನು ನೀರು ಹಾಕಿ ನಂತರ ಮತ್ತೆ ಅದನ್ನು ರಬ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಸ್ವಲ್ಪ ಕೂಡ ಎಲ್ಲೂ ಕೂಡ ನಮಗೆ ಬಣ್ಣ ಅನ್ನುವಂಥದ್ದು ಬಿಡ್ತಾ ಇಲ್ಲ, ಅಷ್ಟು ನೀಟಾಗಿ ಇದು ಕೈಗೆ ಹಾಗೇ ಅಂಟ್ಕೊಂಡಿದೆ. ನೋಡ್ಬೋದು ಇಲ್ಲಿ ನೀರಿನ ಬಣ್ಣ ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ, ಕಲರ್ ಅನ್ನುವಂಥದ್ದು ಹೋಗೋದಿಲ್ಲ. ಹಾಗಾಗಿ ವ್ಯಾಸ್ಲಿನ್ ಹಾಕ್ಕೊಳ್ಳೋದ್ರಿಂದ ಇದು ತುಂಬ ಸಮಯಗಳವರೆಗೆ ಬಣ್ಣ ಹಾಗೆ ಇರುತ್ತೆ. ತಕ್ಷಣದಲ್ಲಿ ಕೂದಲನ್ನು ಇದು ಸೂಪರ್ ಆಗಿರೋವಂಥ ಒಂದು ಇನ್ಸ್ಟೆಂಟ್ ಹೇರ್ ಡೈ ಅಂತಲೇ ಹೇಳ್ಬೋದು. ಇನ್ನು ನೀವು ಅನ್ಕೋಬೋದು ಬರೀ ಹೇಳಿಬಿಟ್ಟು ಹಾಗೆ ಸುಮ್ಮನಾಗ್ತೀರಾ, ತಲೆಗೆ ಹಚ್ಚಿ ತೋರಿಸೋದಿಲ್ಲ ಅಂಥೇಳಿ. ನೋಡಿ, ನಾನು ಇಲ್ಲಿ ತಲೆಗೆ ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ರೂಟ್ಸಲ್ಲಿ ತುಂಬಾ ವೈಟ್ ಹೇರ್ಸ್ ಆಗಿದೆ. ಇದನ್ನು ನಾವು ಈ ಒಂದು ನ್ಯಾಚುರಲ್ ಆಗಿರೋವಂಥ ಇನ್ಸ್ಟೆಂಟ್ ಆಗಿರೋವಂಥ ಹೇರ್ ಡೈನ ಅಪ್ಲೈ ಮಾಡಿ ಆರಾಮಾಗಿ ಕವರ್ ಮಾಡ್ಕೊಳ್ಬೋದು. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಸೈಡಲ್ಲೆಲ್ಲ ತುಂಬಾ ವೈಟ್ ಹೇರ್ಸ್ ಇದೆ. ಇದರ ಮೇಲ್ಗಡೆ ನಾನು ಮಾಡ್ಕೊಂಡಿರೋವಂಥ ಈ ಒಂದು ಡೈಯನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈ ರೀತಿ ಹಳೆ ಬ್ರಷ್ ಇತ್ತು ಅಂದರೆ ಅದರಲ್ಲಾದರೂ ಹಚ್ಕೋಬೋದು, ಅಥವಾ ನಾವು ರೆಗ್ಯುಲರ್ ಆಗಿ ಡೈಗಳನ್ನೆಲ್ಲ ಹಚ್ಕೋತೀವಲ್ಲ ಬ್ರಷು ಅದಿದೆ ಅಂದರೆ ಅದರಲ್ಲಾದರೂ ನೀವು ಹಚ್ಕೊಳ್ಬೋದು. ನಿಮಗೆ ಎಲ್ಲಿ ವೈಟ್ ಹೇರ್ಸ್ ಇದೆ, ಕೆಲವೊಬ್ಬರಿಗೆ ಹಣೆ ಮೇಲ್ಗಡೆ ಮಾತ್ರ ಇರುತ್ತೆ, ಕೆಲವೊಬ್ಬರಿಗೆ ನೆತ್ತಿಯ ಭಾಗದಲ್ಲಿ ಇರುತ್ತೆ, ಕೆಲವೊಬ್ಬರಿಗೆ ಕಿವಿ ಭಾಗದಲ್ಲಿ ಮಾತ್ರ ವೈಟ್ ಹೇರ್ಸ್ ಇರುತ್ತೆ, ಅಥವಾ ಈ ರೀತಿ ರೂಟ್ಸಲ್ಲಿ ಮಾತ್ರ ಇರುತ್ತೆ. ನಿಮಗೆ ಎಲ್ಲಿ ವೈಟ್ ಹೇರ್ಸ್ ಇರುತ್ತೆ ಅದಷ್ಟೇ ಕವರ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಇದು ತುಂಬಾ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಮಗೆ ಮತ್ತೆ ಹೇರ್ ವಾಶ್ ಮಾಡಬೇಕು, ಹಚ್ಕೊಂಡು ಗಂಟೆಗಳವರೆಗೆ ಕಾಯಬೇಕು, ಆ ರೀತಿ ಏನೂ ಇಲ್ಲ. ಬರೀ ಸೆಕೆಂಡ್ಗಳಲ್ಲಿ ಇದು ರೆಡಿ ಇತ್ತು ಅಂದರೆ ನೀವು ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಕಾದಾಗ ಆರಾಮಾಗಿ ಈ ರೀತಿ ಒಂದು ಡೈಯನ್ನು ಅಪ್ಲೈ ಮಾಡಿಕೊಂಡು ನೀವು ಹೊರಗಡೆ ಹೋಗೋದಾದರೂ ಹೋಗ್ಬೋದು, ಫಂಕ್ಷನ್ಗಳಿಗೆ ಹೋಗ್ಬೋದು, ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ, ನಮಗೆ ತುಂಬ ಮುಜುಗರ ಅನಿಸುತ್ತೆ, ತುಂಬಾ ವೈಟ್ ಹೇರ್ಸ್ ಇದೆ ಅಂದರೆ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ. ಹಚ್ಚಿ ಒಂದು 5-10 ನಿಮಿಷ ಹಾಗೆ ಬಿಟ್ಟರೆ ಸಾಕು, ನೀಟಾಗಿ ಡ್ರೈ ಆಗುತ್ತೆ. ನಂತರ ನಿಮಗೆ ಇಷ್ಟವಾಗಿರೋ ಹೇರ್ ಸ್ಟೈಲನ್ನು ನೀವು ಮಾಡ್ಕೊಳ್ಬೋದು. ನೋಡೋದ್ರಲ್ಲ, ಒಂದು 5-10 ಸೆಕೆಂಡ್ಗಳಲ್ಲಿ ಯಾವ ರೀತಿಯಾಗಿ ನಮ್ಮ ಕೂದಲು ಎಷ್ಟೇ ಬಿಳಿಯಾಗಿರುವಂಥ ಕೂದಲನ್ನು ನಾವು ಆರಾಮಾಗಿ ಕಪ್ಪಾಗಿಸ್ಕೊಳ್ಬೋದು. ಇಲ್ಲಿ ಕೆಮಿಕಲ್ ಡೈಗಳನ್ನು ಹಚ್ಕೊಂಡು ಗಂಟೆಗಟ್ಟಲೆ ಕಾದು ನಂತರ ಹೇರ್ ವಾಶ್ ಮಾಡಿ ಆ ರೀತಿ ಯಾವುದೇ ರೀತಿಯ ತೊಂದರೆನೇ ಇಲ್ಲದೇ ತುಂಬ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ತುಂಬ ಸಿಂಪಲ್ಲಾಗಿ ಒಂದು ಇನ್ಸ್ಟೆಂಟ್ ಆಗಿರುವಂಥ ಹೇರ್ ಡೈಯನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಇದನ್ನು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಗಂಡಸರು ಕೂಡ ಕೆಲವೊಬ್ಬರಿಗೆ ಮೀಸೆ ಎಲ್ಲ ತುಂಬಾ ವೈಟ್ ಆಗಿರುತ್ತೆ, ಅಥವಾ ಈ ಕಿವಿ ಭಾಗದಲ್ಲಿ ಅಥವಾ ಮುಂದ್ಗಡೆ ಆಗಿರ್ಬೋದು, ಈ ರೀತಿ ತುಂಬ ವೈಟ್ ಹೇರ್ಸ್ ಇರುತ್ತೆ. ಅಂಥ ಸಮಯದಲ್ಲಿ ಇದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡೈಯನ್ನು ನೀವು ಆರಾಮಾಗಿ ಬಳಸ್ಕೊಳ್ಬೋದು, ತುಂಬಾ ಯೂಸ್ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥವನ್ನು ನಾವಿಲ್ಲಿ ಬಳಸಿಲ್ಲ, ಹಾಗಾಗಿ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ನಮಗೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.